ಪದ್ಯ ಕುರುಡರು ಕಂಡ ಆನೆ. ಬರೆದಿರುವವರು ಟಿ.ಎಸ್. ನಾಗರಾಜ ಶೆಟ್ಟಿ. ಪೋಯಮ್ ಕುರುಡರ ಕಂಡ ಆನೆ, ರಿಟನ್ ಬೈ ಟಿ.ಎಸ್. ನಾಗರಾಜ ಶೆಟ್ಟಿ. An elephant seen by the blinds. This is the poem. In this picture, we have an elephant and 5 blind people. ಈ ಚಿತ್ರದಲ್ಲಿ ಆನೆಯ ಅಂಗಗಳನ್ನು 1, 2, 3, 4, 5 ಎಂದು ಗುರುತಿಸಲಾಗಿದೆ. ಏಕೆಂದರೆ ಪ್ರಶ್ನೆಗಳು ಕೇಳಿದಾಗ ಬರೆಯಲು ಸುಲಭವಾಗಲು ಈ ಥರ ಗುರುತಿಸಲಾಗಿದೆ. In this picture, we have marked body parts of an element as 1, 2, 3, 4, 5 to write the answers for the questions that's going to be answered later on. ಒಂದನೇದನ್ನು ಕಾಲು ಅಥವಾ ಲೆಗ್, ಎರಡನೇದು ಟ್ರಂಕ್ ಅಥವಾ ಸೊಂಡಿಲು, ದ ಥರ್ಡ್ ಒನ್ ಸ್ಟಮಕ್ ಹೊಟ್ಟೆ, ದ ಫೋರ್ತ್ ಒನ್ ಇಯರ್ ಕಿವಿ, ಫಿಫ್ತ್ ಒನ್ ಟೇಲ್ ಬಾಲ. ಎಂದರೆ ಮೊದಲನೆಯವನು ಕಾಲನ್ನು ನೋಡುತ್ತಾನೆ, ಎರಡನೆಯವನು ಸೊಂಡಿಲನ್ನು ಹಿಡಿಯುತ್ತಾನೆ, ಮೂರನೆಯವನು ಹೊಟ್ಟೆಯನ್ನು ಹಿಡಿಯುತ್ತಾನೆ, ನಾಲ್ಕನೆಯವನು ಕಿವಿಯನ್ನು ಹಿಡಿಯುತ್ತಾನೆ, ಐದನೆಯವನು ಕೊನೆಯವನು ಬಾಲವನ್ನು ಹಿಡಿಯುತ್ತಾನೆ. Here the poet is trying to explain us how the blind people are going to imagine an elephant. ಇಲ್ಲಿ ನಮಗೆ ಕವಿಯು 5 ಕುರುಡರು ಒಂದು ಆನೆಯನ್ನು ಹೇಗೆ ಕಲ್ಪನೆ ಮಾಡಿಕೊಳ್ಳುತ್ತಿದ್ದಾರೆ ಎಂಬುದನ್ನು ನಮಗೆ ತಿಳಿಸುತ್ತಿದ್ದಾರೆ. This page is enough to write your exam. That is not the point. ಈ ಒಂದು ಚಿತ್ರ ನಮಗೆ ಸಾಕು ಪರೀಕ್ಷೆಯಲ್ಲಿ ಕೇಳುವ ಪ್ರಶ್ನೆಗಳಿಗೆ ಉತ್ತರ ಬರೆಯಲು. ಯಾವುದೇ ಭಾಷೆಯನ್ನು ಕಲಿಯಲು ಆ ಭಾಷೆಯಲ್ಲಿರುವ ಪದಗಳ ಅರ್ಥಗಳನ್ನು ನಾವು ಮೊದಲು ತಿಳಿಯಬೇಕು. To learn any language, we need to learn the meanings of the words in that language. So, let us start the poem. ಕುರುಬನಹಳ್ಳಿಗೆ ಕುರುಡರು 5 ಆನೆಯ ನೋಡಲು ಮನ ಮಾಡಿ, ಬಂದರು ಜೊತೆಯಲ್ಲಿ ನಿಂದರು ಬಳಿಯಲಿ, ಆನೆಯ ತಿಳಿದ ಮಜ ನೋಡಿ. Let us understand the meanings of each and every word. Kurubanahally, it is the name of the village. Kurudaru, blinds. 5. Ane, elephant. Nodalu, to see. Manamadi, they decided. Bandaru, came joteli, together. Nindaru, they stood. Baliyali, near. ಆನೆಯ ತಿಳಿದ ಮಜ ನೋಡಿ. ತಿಳಿದ, ಅಂಡರ್ಸ್ಟುಡ್. ಮಜ ಮೀನ್ಸ್ ದ ಫನ್, ನೋಡಿ, ಸಿ. ಕುರುಬನಹಳ್ಳಿಗೆ ಕುರುಡರ 5. ಟು ದ ವಿಲೇಜ್ ಕಾಲ್ಡ್ ಕುರುಬನಹಳ್ಳಿ, 5 blinds came to see an elephant. They came together. ಬಂದರು ಜೊತೆಯಲ್ಲಿ, came together. ನಿಂದರು ಬಳಿಯಲಿ, stood near an elephant. Now let us see the fun how they understood an elephant. ಒಂದನೆಯವನು ಚಂದದಿ ಕಾಲನು ಮುಟ್ಟುತ್ತ ಮುದದಲ್ಲಿ ಹುಡುಕಿದನು, ಆನೆಯ ಬಿಂಬವು ಕಂಬದ ಹಾಗೆಯೇ ಎಂದೇ ತಿಳಿಯುತ್ತ ದುಡುಕಿದನು. ಒಂದನೆಯವನು, the first person, ಚಂದದಿ, ಬ್ಯೂಟಿಫುಲ್, ಕಾಲನು, the leg, ಮುಟ್ಟುತ್ತ, by touching, ಮುದದಲ್ಲಿ, with happiness, ಹುಡುಕಿದನು, searched. ಆನೆಯ ಬಿಂಬವು, ಆನೆಯ means elephants, ಬಿಂಬವು image, ಕಂಬದ ಹಾಗೆಯೇ,
ಹಾಗೆಯೇ ಮೀನ್ಸ್ ಲೈಕ್, ಕಂಬದ ಮೀನ್ಸ್ ಪಿಲ್ಲರ್. ಎಂದೇ ತಿಳಿಯುತ್ತಾ ದುಡುಕಿದನು, ತಿಳಿಯುತ್ತಾ ಮೀನ್ಸ್ ಥಿಂಕಿಂಗ್, ದುಡುಕಿದನು ಇನ್ ಎ ಹರಿ. ಒಂದನೆಯವನು ಚಂದದಿ ಕಾಲನು, ದ ಫಸ್ಟ್ ಪರ್ಸನ್, ದ ಬ್ಯೂಟಿಫುಲ್ ಲೆಗ್, ಬೈ ಟಚಿಂಗ್ ದ ಬ್ಯೂಟಿಫುಲ್ ಲೆಗ್ ಹ್ಯಾಪಿಲಿ ಸರ್ಚ್ಡ್. ಒಂದನೆಯವನು ಚಂದದಿ ಕಾಲನು ಮುಟ್ಟುತ್ತ ಮುದದಲ್ಲಿ ಹುಡುಕಿದನು. ದ ಫಸ್ಟ್ ಪರ್ಸನ್ touched with happiness the beautiful leg of an elephant. ಆನೆಯ ಬಿಂಬವು, the elephant's image, ಕಂಬದ ಹಾಗೆ, ಲೈಕ್ ಪಿಲ್ಲರ್, ಎಂದೇ ತಿಳಿಯುತ್ತಾ ದುಡುಕಿದನು. ಥಾಟ್ it's like a pillar, ದುಡುಕಿದನು in a hurry, he decided. The first person touched the leg and decided it as a pillar. ಮೊದಲನೆಯವನು ಕಾಲನ್ನು ಕಂಬದ ಹಾಗೆ ಇದೆ ಎಂದು ತಿಳಿದನು. ಎರಡನೆಯವನು ಸೊಂಡಿಲ ತಡಕುತ್ತಾ ಎರಡೂ ಕೈಯಲ್ಲಿ ಹುಡುಕಿದನು. ಆನೆಯ ಆಕೃತಿ ಹಾವಿನ ಹಾಗೆಯೇ ಎಂದೇ ಭಾವಿಸಿ ಮಿಡುಕಿದನು. ಎರಡನೆಯವನು ಸೆಕೆಂಡ್ ಪರ್ಸನ್ ಸೊಂಡಿಲ ಟ್ರಂಕ್ ತಡಕುತ್ತಾ, ಟಚಿಂಗ್ ಎರಡೂ ಕೈಯಲ್ಲಿ, ವಿತ್ ಬೋತ್ ಹ್ಯಾಂಡ್ಸ್ ಹುಡುಕಿದನು. ಸರ್ಚ್ಡ್ ಆನೆಯ ಆಕೃತಿ, ದ ಶೇಪ್ ಆಫ್ ಅನ್ ಎಲಿಮೆಂಟ್, ಆಕೃತಿ ಮೀನ್ಸ್ ದ ಶೇಪ್. ಆ ಹಾವಿನ ಹಾಗೆಯೇ, ಹಾವು ಮೀನ್ಸ್ ಸ್ನೇಕ್, ಹಾಗೆಯೇ ಮೀನ್ ಲೈಕ್ ಸ್ನೇಕ್, ಎಂದೇ ಭಾವಿಸಿ ಮಿಡುಕಿದನು. ಭಾವಿಸಿ ಮೀನ್ಸ್ ಪ್ರೆಸ್ಯೂಮ್ಡ್, ಮಿಡುಕಿದನು ಮೀನ್ಸ್ ಬ್ಲಿಂಕ್ಡ್. ಎರಡನೆಯವನು ಸೊಂಡಿಲ ತಡಕುತ್ತಾ, ದ ಸೆಕೆಂಡ್ ಪರ್ಸನ್ touched the trunk with both hands and searched. ಎರಡೂ ಕೈಯಲ್ಲಿ ಮೀನ್ಸ್ ಬೋತ್ ಹ್ಯಾಂಡ್ಸ್, searched. ಆನೆಯ ಆಕೃತಿ ಹಾವಿನ ಹಾಗೆಯೇ, ದ ಎಲಿಫೆಂಟ್ಸ್ ಇಮೇಜ್ ಇಸ್ ಲೈಕ್ snake and he presumed and blinked. And that means ಎರಡನೆಯವನು ಸೊಂಡಿಲನ್ನು ಮುಟ್ಟುತ್ತಾ ಆನೆ ಹಾವಿನ ಹಾಗೆ ಇದೆ ಎಂದು ಭಾವಿಸಿದನು. In this picture actually is holding the, not the trunk, is, but we have to think the first picture, you have to see the first picture and tell that he is holding the trunk. So ಎರಡನೆಯವನು ಸೊಂಡಿಲನ್ನು ಹಿಡಿದು ಹಾವೆಂದು ಭಾವಿಸಿದನು. ಮೊದಲನೆಯವನು ಕಾಲನ್ನು ಹಿಡಿದು ಕಂಬದ ಹಾಗೆ ಇದೆ ಆನೆ ಎಂದು ಭಾವಿಸಿದನು. ಎರಡನೆಯವನು ಸೊಂಡಿಲನ್ನು ಹಿಡಿದು ಹಾವಿನ ಹಾಗೆ ಇದೆ ಎಂದು ಭಾವಿಸಿದನು. ದ ಫಸ್ಟ್ ಪರ್ಸನ್ hold the leg of an elephant and he thought it is like a pillar, elephant is like a pillar. The second person touched the trunk with his both hands and thought elephant is like a snake. ಮೂರನೆಯವನು ಹೊಟ್ಟೆಯ ಮುಟ್ಟುತ್ತಾ ಎರಡೂ ಕೈಯಲ್ಲಿ ಅಪ್ಪಿದನು. ಆನೆಯ ಇರುವಿಕೆ ಗೋಡೆಯ ಹಾಗೆಯೇ ಎಂದೇ ಮನದಲ್ಲಿ ಒಪ್ಪಿದನು. ಮೂರನೆಯವನು ಥರ್ಡ್ ಪರ್ಸನ್ ಹೊಟ್ಟೆಯ, ದ ಸ್ಟಮಕ್, ಮುಟ್ಟುತ್ತಾ, ಬೈ ಟಚಿಂಗ್ ದ ಸ್ಟಮಕ್, ಎರಡೂ ಕೈಯಲ್ಲಿ ಅಪ್ಪಿದನು. ವಿತ್ ಬೋತ್ ಹ್ಯಾಂಡ್ಸ್ ಈ ಹಗ್ಗಡ್. ಆನೆಯ ಇರುವಿಕೆ, ಎಲಿಫೆಂಟ್ ಈಸ್ ಗೋಡೆಯ ಹಾಗೆಯೇ, ಲೈಕ್ ವಾಲ್, ಗೋಡೆ ಮೀನ್ಸ್ ವಾಲ್, ಹಾಗೆಯೇ ಮೀನ್ಸ್ ಲೈಕ್, ಎಂದೇ ಮನದಲ್ಲಿ ಒಪ್ಪಿದನು. He agreed inside the mind. He thought the elephant is like a wall because he was touching the stomach. ಮೂರನೆಯವನು ಹೊಟ್ಟೆಯನ್ನು ಮುಟ್ಟುತ್ತಾ ಗೋಡೆಯ ಹಾಗೆ ಇದೆ ಎಂದು ಒಪ್ಪಿದನು. The third person touched the elephant's stomach with both hands and he agreed inside himself as the elephant looks like a wall. ನಾಲ್ಕನೆಯವನು ಕಿವಿಯನ್ನು ಸವರುತ್ತಾ ಅಂಗೈಯನ್ನು ಆಡಿಸಿದ.
ಆನೆಯ ಸ್ಥಿತಿಯು ಕೇರುವ ಮರವೇ ತಿಳಿದನು ಎನ್ನುತ್ತ ತಾಕುಣಿದ. ನಾಲ್ಕನೆಯವನು ದ ಫೋರ್ತ್ ಪರ್ಸನ್ ಕಿವಿಯನು ದ ಇಯರ್ ಸವರುತ್ತಾ ಟಚಿಂಗ್ ಅಂಡ್ ರಬ್ಬಿಂಗ್ ಅಂಗೈಯನ್ನು ಆಡಿಸಿದ. ಈ ಮೂಡ್ ಹಿಸ್ ಪಾಮ್. ಆನೆಯ ಸ್ಥಿತಿಯು ದ ಸ್ಟೇಟ್ ಆಫ್ ಅನ್ ಎಲಿಮೆಂಟ್ ಇಸ್ ಲೈಕ್ ಕೇರುವ ಮರವೇ ದ ಡಸ್ಟ್ ಪ್ಯಾನ್. ದ ಕೇರುವ ಮರವೇ ದ ಪ್ಯಾನ್ ಯೂಸ್ಡ್ ಫಾರ್ ಡಸ್ಟ್ taking over for grains, separating the dust from the grains. We use ಕೇರುವ ಮೊರ. ತಿಳಿದನು ಎನ್ನುತ್ತ ತಾಕುಣಿದ. So I came to, he danced knowing that I understood how the elephant looks like. In this picture, the third person touches the stomach and decided it as a wall, and fourth person touches the ear and decides it like a ಡಸ್ಟ್ ಪ್ಯಾನ್. ಈ ಚಿತ್ರದಲ್ಲಿ ಮೂರನೆಯವನು ಹೊಟ್ಟೆಯನ್ನು ಮುಟ್ಟದ ಗೋಡೆಯ ಹಾಗೆ ಆನೆ ಇದೆ ಎಂದು ಒಪ್ಪಿದನು. ನಾಲ್ಕನೆಯವನು ಕಿವಿಯನ್ನು ಮುಟ್ಟುತ್ತಾ ಕೇರುವ ಮರ ಥರ ಇದೆ ಎಂದು ಅವನು ಕುಣಿದ. ಕೊನೆಯವನಂತೂ ಬಾಲವನೆಳೆಯುತ್ತ ತುದಿಯನ್ನು ಹಿಡಿದು ಜಗ್ಗಿದನು. ಆನೆಯ ರೂಪವು ಹಗ್ಗದ ಹಾಗೆ ಎಂದೇ ತಿಳಿಯುತ್ತ ಹಿಗ್ಗಿದನು. The last person, ಕೊನೆಯವ, the last person, ಬಾಲ, tail, ಎಳೆಯುತ್ತ, pulling, ತುದಿಯನ್ನು ಹಿಡಿದು ಜಗ್ಗಿದನು. He caught hold of the end of a tail and started pulling. ತುದಿಯನ್ನು ಹಿಡಿದು ಜಗ್ಗಿದನು. ಆನೆಯ ರೂಪವು, the shape of an elephant. ರೂಪ means shape. ಹಗ್ಗದ ಹಾಗೆಯೇ, like a rope. ಹಗ್ಗ means rope, like a rope. ಎಂದೇ ತಿಳಿಯುತ್ತ ಹಿಗ್ಗಿದನು. Thinking it as a rope, and he was very happy. ಈ ಚಿತ್ರದಲ್ಲಿ ಐದನೆಯವನು, ಕೊನೆಯವನು, ಬಾಲವನ್ನು ಹಿಡಿದು, ಬಾಲದ ಕೊನೆಯನ್ನು ಹಿಡಿದು ಎಳೆಯುತ್ತಾ ಆನೆಯ ರೂಪ ಹಗ್ಗದ ಹಾಗೆ ಇದೆ ಎಂದು ತಿಳಿದು ಹಿಗ್ಗಿದನು. In this picture, the last person caught hold of the tail of an elephant, and he imagined the shape of an elephant is like a rope. Then we'll summarize who was holding what and what he decided, how the elephant looks like. ಈ ಕೊನೆಯಲ್ಲಿ ಎಲ್ಲ ಕುರುಡರು ಹೇಗೆ ಆನೆಯನ್ನು ಕಲ್ಪಿಸಿಕೊಂಡರು ಎಂಬುದನ್ನು ತಿಳಿಯೋಣ. ಮೊದಲನೆಯವನು ಕಾಲನ್ನು ಹಿಡಿದು ಕಂಬವೆಂದು ತಿಳಿದನು. The first person caught hold of the leg and he thought the elephant looks like a pillar. ಕಾಲನ್ನು ಹಿಡಿದು ಕಂಬದಂತೆ ಇದೆ ಎಂದು ಕಲ್ಪಿಸಿಕೊಂಡನು. The second person caught hold of the trunk and he imagined the elephant looks like snake. ಎರಡನೆಯವನು ಸೊಂಡಿಲನ್ನು ಕೈಗಳಲ್ಲಿ ಹಿಡಿದು ಆನೆ ಹಾವಿನಂತೆ ಇದೆ ಎಂದು ಕಲ್ಪಿಸಿಕೊಂಡನು. ಮೂರನೆಯವನು ಹೊಟ್ಟೆಯನ್ನು ಹಿಡಿದು ಆನೆ ಗೋಡೆಯ ಹಾಗೆ ಇದೆ ಎಂದು ಕಲ್ಪಿಸಿಕೊಂಡನು. The third person caught hold of the stomach and he thought the elephant looks like the wall. ನಾಲ್ಕನೆಯವನು ಕಿವಿಯನ್ನು ಮುಟ್ಟಿ ಆನೆ ಕೇರುವ ಮರ ತರಹ ಇದೆ ಎಂದು ಕಲ್ಪಿಸಿಕೊಂಡನು. The fourth person touched the ear of an elephant and he imagined the elephant is like a dust pan. ಐದನೆಯವನು ಬಾಲವನ್ನು ಮುಟ್ಟಿ ಆನೆ ಹಗ್ಗದ ಹಾಗೆ ಇದೆ ಎಂದು ಕಲ್ಪಿಸಿಕೊಂಡನು. The fifth person caught hold of the tail and he imagined himself the elephant that looks like a rope. So here the first person touched the leg, second person touched the trunk, third person stomach, fourth ear, and fifth tail. This is the order you need to remember to write the question answers.
So let us write the question answer. Third main, ಕೆಳಗಿನ ವಾಕ್ಯಗಳಲ್ಲಿ ಯಾವುದು ಸರಿ ತಪ್ಪು ಎಂದು ಗುರುತಿಸಿ ಬರೆಯಿರಿ. In the following sentences, write wrong or right, mark as wrong as right. ಒಂದನೆಯವನು ಆನೆಯ ಸೊಂಡಿಲನ್ನು ಹುಡುಕಿದನು. That is wrong because ಒಂದನೆಯವನು, the first person touched the leg of an elephant. First one is wrong. ಎರಡನೆಯವನು ಹೊಟ್ಟೆಯನ್ನು ಮುಟ್ಟಿದನು. This is also wrong. ಎರಡನೆಯವನು, the second person actually touched the trunk of an elephant. Third one. ನಾಲ್ಕನೆಯವನು ಕಾಲನ್ನು ಮುಟ್ಟಿದನು. The fourth person touched the leg. This is also wrong because the fourth person touched the ear of an elephant. Therefore third is also wrong. That's why we have marked 1, 2, 3 as wrong. ಮೊದಲ ಮೂರು ತಪ್ಪಾಗಿದೆ. ಕೊನೆಯವನು ಬಾಲವನ್ನು ಎಳೆದನು. This is right. ಕೊನೆಯವನು ಬಾಲವನ್ನು ಎಳೆದನು. The fifth main, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಕುರುಡರು ಕಂಡ ಆನೆ ಪದ್ಯವನ್ನು ಬರೆದ ಕವಿಯ ಹೆಸರೇನು? ಕುರುಡರು ಕಂಡ ಆನೆ, ಹೂ ರೋಟ್ ದ ಪೋಯಮ್ ಕುರುಡರು ಕಂಡ ಆನೆ? ಕುರುಡರ ಕಂಡ ಆನೆ ಪದ್ಯವನ್ನು ಬರೆದ ಕವಿಯ ಹೆಸರು ಟಿ.ಎಸ್. ನಾಗರಾಜ ಶೆಟ್ಟಿ. ಸೆಕೆಂಡ್, ಕುರುಡರು ಯಾವ ಊರಿನವರು? To which village the blinds belong to? ಕುರುಡರು ಕುರುಬರಹಳ್ಳಿ ಊರಿನವರು. ಕುರುಡರು ಕುರುಬರಹಳ್ಳಿ ಊರಿನವರು. ಆನೆಯ ಬಿಂಬವು ಯಾವುದರ ಹಾಗೆ ಇದೆ? What is the shape of an elephant? ಆನೆಯ ಬಿಂಬವು ಕಂಬದ ಹಾಗೆ ಇದೆ. ಆನೆಯ ಬಿಂಬವು ಕಂಬದ ಹಾಗೆ ಇದೆ. Image of an elephant is like a pillar. ಮೂರನೆಯವನು ಆನೆಯ ಯಾವ ಭಾಗವನ್ನು ಮುಟ್ಟಿದನು? Third person, what part of an elephant he touched? ಮೂರನೆಯವನು ಆನೆಯ ಹೊಟ್ಟೆಯ ಭಾಗವನ್ನು ಮುಟ್ಟಿದನು. Sixth question, ಕಿವಿಯು ಯಾವ ವಸ್ತುವನ್ನು ಹೋಲುತ್ತಿತ್ತು? What object did the ear resemble? ಕಿವಿಯು ಕೇರುವ ಮೊರವನ್ನು ಹೋಲುತ್ತಿತ್ತು. ನಾಲ್ಕನೆಯವನು ಕಿವಿಯನ್ನು ಸವರುತ್ತಾ ಯಾವುದರ ಹಾಗೆ ಇದೆ ಎಂದು ಕುಣಿದನು. The fourth person touching the ear, so he imagined to what and he danced. ನಾಲ್ಕನೆಯವನು ಕಿವಿಯನ್ನು ಸವರುತ್ತಾ ಕೇರುವ ಮೊರದ ಹಾಗೆ ಇದೆ ಎಂದು ಕುಣಿದನು. ಹೊಂದಿಸಿ ಬರೆಯಿರಿ. ಮ್ಯಾಚ್ ದ ಫಾಲೋಯಿಂಗ್. ಐವರು ಕುರುಡರು. ಸೆಕೆಂಡ್ ಒನ್, ಸೊಂಡಿಲು ಹಾವು. ಥರ್ಡ್ ಒನ್, ಕಿವಿ ಮೊರ. ಫೋರ್ತ್ ಒನ್, ಬಾಲ ಹಗ್ಗ. ಫಿಫ್ತ್ ಒನ್, ಕಾಲು ಕಂಬ. ಪದಗಳ ಅರ್ಥ ತಿಳಿಯಿರಿ. ನೋ ದ ಮೀನಿಂಗ್ಸ್ ಆಫ್ ದ ವರ್ಡ್ಸ್. ಕುರುಡ, ಕಣ್ಣು ಕಾಣಿಸದವ, ಬ್ಲೈಂಡ್. ಬಳಿ, ಹತ್ತಿರ, ನಿಯರ್. ಮುದ, ಸಂತೋಷ, ಹ್ಯಾಪಿ. ತಡಕು, ಮುಟ್ಟುತ್ತ, ಟಚ್. ಆಕೃತಿ, ರೂಪ, ಇಮೇಜ್. ಮಿಡುಕು, ಚಿಂತಿಸು, ವರಿ. ಅಪ್ಪು, ತಬ್ಬು, ಹಗ್. ಅಂಗೈ, ಕೈಯ ಅಡಿಭಾಗ, ಪಾಮ್. ಎಳೆ, ಜಗ್ಗು.